ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಮಕ್ಕಳಿಗೆ ಗಾಂಧಾರ ವಿದ್ಯೆ ತರಬೇತಿಯನ್ನು ನೀಡಲಾಗಿದೆ. ವಿನಾಯಕ ನಗರದ ನಿವಾಸಿ ನೀರಜ ಎಂಬುವರಿಂದ ತರಬೇತಿ ನೀಡಲಾಯಿತು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಓದೋದು, ಬರೆಯೋದು, ಬಣ್ಣಗಳನ್ನು ಗುರುತಿಸೋದು, ಬಣ್ಣ ಹಾಕುವ ಕಲೆ. ಮಕ್ಕಳ ಅದ್ಭುತ ಪ್ರತಿಭೆಯನ್ನ ನೋಡಿ ಜನ ಮೂಗಿನ ಮೇಲೆ ಬೆರಳಿಟ್ಟುಕೊಂಡ್ರು. ಮತ್ತು ನೀರಜ ಅವರು ಹೇಳಿಕೊಟ್ಟ ಈ ಗಾಂಧಾರ ವಿದ್ಯೆ ಕಲಿಯುವುದಕ್ಕೆ ಹಲವು ಗ್ರಾಮಗಳಿಂದ ಮಕ್ಕಳು ಆಗಮಿಸಿದ್ದು ವಿಶೇಷವಾಗಿತ್ತು. ಅಂದಹಾಗೆ ಗಾಂಧಾರ ವಿದ್ಯೆ ಅಂದ್ರೆ ಏನು, ಅದರ ಉಪಯೋಗ ಹೇಗೆ, ಲಾಭ ಏನು ಅಂತ ನೋಡ್ತಾ ಹೋದ್ರೆ ವೀಕ್ಷಕರೇ, ನಾವು ಪುರಾಣದ ಹಿನ್ನೆಲೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಪುರಾಣದ ಹಿನ್ನೆಲೆ ನಮ್ಮ ಕಣ್ಮುಂದೆ ಬರುತ್ತೆ. ಗಾಂಧಾರ ವಿದ್ಯೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಗಾಂಧಾರ ದೇಶವು ಕಲೆ, ಶಿಲ್ಪಕಲೆ ಮತ್ತು ರಹಸ್ಯ ತಾಂತ್ರಿಕ ವಿದ್ಯೆಗಳ ಕೇಂದ್ರ ಬಿಂದುವಾಗಿತ್ತು. ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿ ಧೃತರಾಷ್ಟ್ರನನ್ನ ಮದುವೆಯಾದ ನಂತರ ತನ್ನ ಕಣ್ಣುಗಳಿಗೆ ಪಟ್ಟಿಯನ್ನು ಕಟ್ಟಿಕೊಂಡದ್ದು ಕೇವಲ ತ್ಯಾಗದ ಸಂಕೇತವಾಗಿರಲಿಲ್ಲ. ಬದಲಿಗೆ ಅದು ಒಂದು ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಾಧನೆಯ ಆರಂಭ ಆಗಿತ್ತು. ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪ್ರಬಲವಾದ ದೃಷ್ಟಿಯನ್ನು ಸ್ವಯಂ ಪ್ರೇರಿತವಾಗಿ ನಿಗ್ರಹಿಸಿದಾಗ ಆ ಶಕ್ತಿಯು ಮೆದುಳಿನ ಇತರೆ ಭಾಗಗಳಲ್ಲಿ ಸಂಚಯಗೊಳ್ಳುತ್ತದೆ. ಗಾಂಧಾರಿಯು ದಶಕಗಳ ಕಾಲ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಜೀವನ ನಡೆಸುವ ಮೂಲಕ ತನ್ನ ಆಜ್ಞಾಚಕ್ರ ಅಥವಾ ಮೂರನೇ ಕಣ್ಣನ್ನ ಜಾಗೃತಗೊಳಿಸಿಕೊಂಡಿದ್ಲು. ಈ ಸ್ಥಿತಿಯನ್ನೇ ಗಾಂಧಾರ ವಿದ್ಯೆ ಅಂತ ಕರೆಯಲಾಗುತ್ತೆ. ಈ ವಿದ್ಯೆಯ ಪ್ರಭಾವದಿಂದ ಆಕೆಗೆ ಬಾಹ್ಯ ಕಣ್ಣುಗಳ ಅಗತ್ಯ ಇರಲಿಲ್ಲ. ಆಕೆಯ ಶಕ್ತಿಯು ಎಷ್ಟಿತ್ತು ಅಂದ್ರೆ, ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಆಕೆ ತನ್ನ ಕಣ್ಣಿನ ಪಟ್ಟಿಯನ್ನ ಸರಿಸಿ ತನ್ನ ಪುತ್ರ ದುರ್ಯೋಧನನ ಮೇಲೆ ದೃಷ್ಟಿ ಹರಿಸಿದಾಗ ಆ ದೃಷ್ಟಿಯ ತೀಕ್ಷ್ಣತೆಗೆ ಅವನ ದೇಹ ವಜ್ರದಂತೆ ಕಠಿಣವಾಯಿತು ಅನ್ನೋ ಕಥೆಯು ಈ ವಿದ್ಯೆಯ ತೀವ್ರತೆಯನ್ನು ತೋರಿಸುತ್ತೆ. ಇದು ಕೇವಲ ಕಥೆಯಲ್ಲ, ಬದಲಿಗೆ ಮನುಷ್ಯನ ದೃಷ್ಟಿ ಸಂಕಲ್ಪಕ್ಕೆ ಇರುವಂತಹ ಶಕ್ತಿಯ ಸಂಕೇತ ಕೂಡ ಹೌದು. ಪ್ರಾಚೀನ ಕಾಲದ ಈ ಗಾಂಧಾರ ವಿದ್ಯೆಯು ಇಂದು ವಿಜ್ಞಾನದ ಲೇಪನದೊಂದಿಗೆ ಥಳಕು ಹಾಕೊಳ್ತಿದೆ. ಮಿಡ್ ಬ್ರೈನ್ ಆಕ್ಟಿವೇಶನ್ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಚಾಲ್ತಿಯಲ್ಲಿದೆ. ಜಪಾನ್ ಮತ್ತು ರಷ್ಯಾದಂತಹ ದೇಶಗಳಲ್ಲಿ ಇದರ ಮೇಲೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಆಧುನಿಕ ಸಂಶೋಧನೆಗಳ ಪ್ರಕಾರ ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿರೋ ಮೆಸೆನ್ಸ್ಪಲಾನ್ ಅಥವಾ ಬಿಗ್ ಬ್ರೈನ್ ಅನ್ನುವಂತಹ ಭಾಗ ಸುಪ್ತಾವಸ್ಥೆಯಲ್ಲಿರುತ್ತದೆ. ಇದನ್ನ ವಿಶೇಷ ಧ್ವನಿ ತರಂಗಗಳು ಮತ್ತು ಧ್ಯಾನದ ಮೂಲಕ ಜಾಗೃತಗೊಳಿಸಿದಾಗ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ರೂ ಸುತ್ತಲಿನ ಪರಿಸರವನ್ನು ಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಇನ್ಕ್ಲೂಷನ್ ಪ್ರೊಸೆಸ್ ಅಂತ ಕೂಡ ಕರೀತಾರೆ. ಇವತ್ತು ಅನೇಕ ತರಬೇತಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಈ ಗಾಂಧಾರ ವಿದ್ಯೆಯ ಆಧುನಿಕ ರೂಪವನ್ನು ಕಲಿಸಲಾಗ್ತಾ ಇದೆ. ಅಲ್ಲಿ ಮಕ್ಕಳು ಕಣ್ಣು ಮುಚ್ಚಿಯೇ ಬಣ್ಣಗಳನ್ನು ಗುರುತಿಸೋದು, ಅಕ್ಷರಗಳನ್ನು ಓದೋದು, ಚಿತ್ರ ಬಿಡಿಸೋದು ಮತ್ತು ಎದುರಿರುವ ವ್ಯಕ್ತಿಯ ಚಲನವಲನಗಳನ್ನು ಗುರುತಿಸೋದನ್ನ ನಾವು ನೋಡಬಹುದಾಗಿದೆ. ಇದು ಪವಾಡದಂತೆ ಕಂಡ್ರೂ ಇಂದ್ರಿಯಗಳ ಜಾಗೃತಿಯ ಒಂದು ಉನ್ನತ ಹಂತವಾಗಿದೆ. ಗಾಂಧಾರ ವಿದ್ಯೆಯಲ್ಲಿ ಬಣ್ಣಗಳನ್ನು ಗುರುತಿಸುವುದು ಒಂದು ಪ್ರಮುಖ ಹಂತ. ವಿಜ್ಞಾನದ ಪ್ರಕಾರ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಇರುತ್ತೆ. ಉದಾಹರಣೆಗೆ, ಕೆಂಪು ಬಣ್ಣವು ಹೆಚ್ಚು ಉಷ್ಣತೆಯನ್ನ, ಅಂದ್ರೆ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೇಕಾಗುತ್ತೆ, ಈ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಇರುತ್ತಲ್ಲ, ಸೊ ಅದೇ ರೀತಿಯಾಗಿ ಕೆಂಪು ಬಣ್ಣ ಹೆಚ್ಚು ಉಷ್ಣತೆಯನ್ನು ಹೊರಸೂಸುತ್ತೆ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡಬಹುದು. ಆದ್ರೆ ನೀಲಿ ಬಣ್ಣವು ತಂಪಾದ ಸಂವೇದನೆಯನ್ನ ನೀಡುತ್ತೆ. ಗಾಂಧಾರ ವಿದ್ಯೆಯ ತರಬೇತಿ ಪಡೆದ ಮಕ್ಕಳು ಈ ಸೂಕ್ಷ್ಮ ಕಂಪನಗಳನ್ನ ತಮ್ಮ ಬೆರಳುಗಳ ಮೂಲಕ ಅಥವಾ ಹಣೆಯ ಭಾಗದ ಮೂಲಕ ಗ್ರಹಿಸ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಅವರ ಮನಸ್ಸು ಹೊರ ಜಗತ್ತಿನ ಗೋಜಿಲ್ಲದೆ ಏಕಾಗ್ರತೆಯ ಶಿಖರದಲ್ಲಿರುತ್ತೆ. ಈ ಸ್ಥಿತಿಯಲ್ಲಿ ಅವರ ಚರ್ಮದ ಮೇಲಿರುವ ಸಂವೇದಕಗಳು ಸಕ್ರಿಯವಾಗಿ ಬಣ್ಣದ ತರಂಗಾಂತರಗಳನ್ನು ಮೆದುಳಿಗೆ ರವಾನಿಸುತ್ತವೆ. ಮಗುವು ಆ ಕಂಪನವನ್ನು ಗ್ರಹಿಸಿ ಇದು ಕೆಂಪು ಅಥವಾ ಇದು ಹಸಿರು ಅಂತ ಹೇಳುತ್ತೆ. ಇದು ಮೆದುಳಿನ ದೃಶ್ಯ ಮತ್ತು ಶ್ರವಣ ಸಾಮರ್ಥ್ಯವನ್ನು ಮೀರಿ ಬೆಳೆಯುವಂತಹ ಕಲೆಯಾಗಿದೆ. ಗಾಂಧಾರ ದೇಶದ ರಹಸ್ಯ ಮಹಾಭಾರತ ಕಾವ್ಯದಲ್ಲಿ ಆ ಪವಿತ್ರ ಶಕ್ತಿ ಈಗ ನಿಮ್ಮ ಮಕ್ಕಳಲ್ಲೂ ಜಾಗೃತವಾಗಲಿದೆ. ಹೌದು ವೀಕ್ಷಕರೇ,
ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಣ್ಣ ಗುರುತಿಸುವುದು ಹೇಗೆ? ಕಣ್ಣಿಲ್ಲದೆ ಪುಸ್ತಕ ಓದುವುದಕ್ಕೆ ಸಾಧ್ಯವೇ? ಗಾಂಧಾರಿಯು ಕಣ್ಣು ಮುಚ್ಚಿಕೊಂಡು ಇಡೀ ಜಗತ್ತನ್ನು ನೋಡ್ತಾ ಇದ್ದ ಆ ರಹಸ್ಯ ವಿದ್ಯೆ ಈಗ ಆಧುನಿಕ ರೂಪದಲ್ಲಿ ಮರಳಿದೆ. ಕೇವಲ ಧ್ಯಾನ ಮತ್ತು ಸಂಕಲ್ಪದಿಂದ ನಮ್ಮ ಮೆದುಳಿನ ಅದ್ಭುತ ಶಕ್ತಿಯನ್ನ ಹೊರತರುವ ಈ ಕಲೆಯ ಬಗ್ಗೆ ಇಂದಿನ ನಮ್ಮ ವಿಶೇಷ ಕಥನ. ಮಹಾಭಾರತದ ಪುಟಗಳಿಂದ ಇಂದಿನ ಡಿಜಿಟಲ್ ಕಾಲದವರೆಗಿನ ಗಾಂಧಾರ ವಿದ್ಯೆಯ ಅದ್ಭುತವಾದ ಪಯಣವನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಪ್ರಮುಖವಾಗಿ ಕತ್ತಲೆಯ ಪರದೆಯ ಹಿಂದೆ ಜ್ಞಾನದ ಬೆಳಕು, ಇದು ಗಾಂಧಾರ ವಿದ್ಯೆಯ ವೈಶಿಷ್ಟ್ಯ. ಇಲ್ಲಿ ನೋಡಿ, ಈ ಪುಟಾಣಿ ತನ್ನ ಕಣ್ಣಿಗೆ ದಟ್ಟವಾದ ಬಟ್ಟೆ ಕಟ್ಟಿದ್ರು ಎದುರಿರುವ ಬಣ್ಣಗಳನ್ನ ನಿಖರವಾಗಿ ಹೇಳ್ತಾ ಇದ್ದಾರೆ. ಆಕೆಯ ಬೆರಳುಗಳು ಆ ಕಾರ್ಡ್ ಅನ್ನು ಮುಟ್ಟಿದ ಕೂಡಲೇ ಆಕೆಯ ಮನಸ್ಸಿನ ಪರದೆ ಮೇಲೆ ಬಣ್ಣದ ಚಿತ್ರಣ ಮೂಡುತ್ತಿದೆ. ಇದು ಕೇವಲ ಮ್ಯಾಜಿಕ್ ಅಲ್ಲ, ಇದು ಮನುಷ್ಯನ ಪಂಚೇಂದ್ರಿಯಗಳ ಶಕ್ತಿ. ಗಾಂಧಾರಿಯು ಅಂದು ಪತಿಗೋಸ್ಕರ ತನ್ನ ದೃಷ್ಟಿಯನ್ನೇ ಅರ್ಪಿಸಿದಾಗ ಆಕೆಗೆ ಈ ಅತೀಂದ್ರಿಯ ದೃಷ್ಟಿ ಲಭಿಸಿತು. ಇಂದು ಅದೇ ತತ್ವವನ್ನು ಬಳಸಿ ಮಕ್ಕಳ ಮೆದುಳನ್ನ ಚುರುಕುಗೊಳಿಸಲಾಗ್ತಾ ಇದೆ. ಏಕಾಗ್ರತೆ ಕಡಿಮೆ ಇರುವ ಮಕ್ಕಳಿಗೆ ಈ ವಿದ್ಯೆ ಒಂದು ವರದಾನ ಕೂಡ ಹೌದು. ಇವತ್ತು ಮಕ್ಕಳಲ್ಲಿನ ಭಯವನ್ನ ಹೋಗಲಾಡಿಸುತ್ತೆ ಈ ಗಾಂಧಾರ ವಿದ್ಯೆ. ನೆನಪಿನ ಶಕ್ತಿಯನ್ನ 100 ಪಟ್ಟು ಹೆಚ್ಚಿಸುತ್ತೆ. ಇದೇ ಆ ಪುರಾತನ ಗಾಂಧಾರ ವಿದ್ಯೆಯ ಆಧುನಿಕ ಮಹಿಮೆ. ಗಾಂಧಾರ ವಿದ್ಯೆಯು ನಮಗೆ ಕಲಿಸುವ ದೊಡ್ಡ ಪಾಠ ಅಂದ್ರೆ ನಮ್ಮ ಶಕ್ತಿ ಕೇವಲ ಕಣ್ಣುಗಳಿಗೆ ಸೀಮಿತವಾಗಿಲ್ಲ. ನಾವು ನಮ್ಮೊಳಗಿನ ಜ್ಞಾನ ಚಕ್ಷುವನ್ನ ತೆರೆದರೆ ಈ ಪ್ರಪಂಚದ ಪ್ರತಿ ಕಣವನ್ನ ಸಂವೇದನೆಗಳ ಮೂಲಕ ಅರಿಯಬಹುದು. ಇಂದಿನ ಜಗತ್ತಿನಲ್ಲಿ ಇದು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ, ಮಾನಸಿಕ ಸ್ಥಿರತೆಗೆ ಮತ್ತು ಆಧ್ಯಾತ್ಮಿಕ ವಿಕಾಸಕ್ಕೆ ಒಂದು ಉತ್ತಮ ಮಾರ್ಗ ಕೂಡ ಹೌದು. ಗಾಂಧಾರಿಯ ಶಿಸ್ತು ಮತ್ತು ಇಂದಿನ ವಿಜ್ಞಾನದ ತಂತ್ರಜ್ಞಾನ ಒಂದಾದಾಗ ಸೃಷ್ಟಿಯಾಗುವುದೇ ಈ ಗಾಂಧಾರ ವಿದ್ಯೆ. ಇದು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸುವ ಒಂದು ಪವಿತ್ರ ಪಯಣ.